ಇವಾಗಿನ ಯುವಕ ಯುವತಿಯರು ಬಹುಬೇಗ ಡಿಪ್ರೆಷನ್ಗೆ ಹೋಗ್ತಾರೆ. ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದ್ರೆ ಡಿಪ್ರೆಷನ್, ಲವ್ ಫೇಲ್ಯೂರ್ ಆದ್ರೆ ಡಿಪ್ರೆಷನ್, ಕೆಲಸ ಸಿಕ್ಕಿಲ್ಲ ಅಂದ್ರೆ ಡಿಪ್ರೆಷನ್, ಯಾರಾದ್ರೂ ಏನಾದ್ರೂ ಅಂದ್ರೆ ಡಿಪ್ರೆಷನ್, ಕೊನೆಗೆ ನಾವು ಅನ್ಕೊಂಡಿದ್ದು ಆಗಿಲ್ಲ ಅಂದ್ರೆ ಡಿಪ್ರೆಷನ್. ಈ ಡಿಪ್ರೆಷನ್ ಇಂದ ಹೊರಗೆ ಬರೋದಾದ್ರೂ ಹೇಗೆ? ಇದೊಂದು ದೊಡ್ಡ ರೋಗ ಆಗ್ಬಿಟ್ಟಿದೆ. ಮೊದಲಿಗೆ ನಾವು ಒಂಟಿಯಾಗಿ ಇರೋಕ್ಕೆ ಹೋಗ್ಬಾರ್ದು. ಒಂಟಿಯಾಗಿದ್ದಾಗ ನಮ್ಮಲ್ಲಿ ಕೆಟ್ಟ ಯೋಚನೆಗಳು ಬರ್ತವೆ. ನಿಮ್ಮ ಮೇಲೆ ನಿಮಗೆ ಕೀಳು ಭಾವನೆಗಳು ಬರೋದಕ್ಕೆ ಶುರು ಆಗ್ತವೆ. ಯಾಕಂದ್ರೆ ನಾವು ಒಂಟಿಯಾಗಿದ್ದಾಗ ನಾವು ಒಬ್ಬರೇ ಇರಲ್ಲ, ನಮ್ಮ ಜೊತೆ ನಮ್ಮ ಮನಸ್ಸು ಸಹ ಇರೋದ್ರಿಂದ ಅದು ನಮ್ಮನ್ನ ಇದನ್ನೆಲ್ಲ ಮಾಡೋದಕ್ಕೆ ಪ್ರಚೋದನೆ ಮಾಡುತ್ತೆ. ಹೀಗಾಗಿ ಆದಷ್ಟು ಸ್ನೇಹಿತರ ಜೊತೆ ಅಥವಾ ನಿಮ್ಮ ಕುಟುಂಬದ ಜೊತೆ ಸಮಯವನ್ನ ಕಳೆಯೋದು ಉತ್ತಮ. ಇನ್ನೂ ಉತ್ತಮ ಅಂದ್ರೆ ಭಕ್ತರ ಜೊತೆ ಸಮಯವನ್ನ ಕಳೆಯೋದು. ಎರಡನೇದಾಗಿ, ನಿಮ್ಮ ಮನಸ್ಸಿನ ಮಾತುಗಳನ್ನ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿ. ಅಥವಾ ನಿಮ್ಮ ಯೋಚನೆಗಳನ್ನ, ಗೊಂದಲಗಳನ್ನ ಭಕ್ತರ ಜೊತೆ ಹಂಚಿಕೊಳ್ಳಿ. ಅವರು ನಿಮ್ಗೆ ಒಳ್ಳೆಯ ಸಲಹೆಗಳನ್ನ ಕೊಡ್ತಾರೆ, ಮತ್ತೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಹೀಗಾಗಿ ನಿಮ್ಮ ಮನಸ್ಸು ಹಗುರಾಗುತ್ತೆ. ಅರ್ಜುನನೂ ಸಹ ಕುರುಕ್ಷೇತ್ರ ಯುದ್ಧದಲ್ಲಿ ಗೊಂದಲದಲ್ಲಿದ್ದಾಗ ಅವನು ಶ್ರೀಕೃಷ್ಣನಿಗೆ ತನ್ನ ಗೊಂದಲಗಳನ್ನ ಹೇಳ್ಕೊತಾನೆ. ಭಗವಂತ ಅದನ್ನ ಕೇಳೋದು ಅಷ್ಟೇ ಅಲ್ಲ, ಅವನ ಪ್ರತಿಯೊಂದು ಗೊಂದಲಕ್ಕೂ ಭಗವದ್ಗೀತೆಯಿಂದ ಪರಿಹಾರವನ್ನ ಕೊಡ್ತಾರೆ. ಕೊನೆಗೆ ನಿಮ್ಮನ್ನ ನೀವು ಭಕ್ತಿ ಸೇವೆಯಲ್ಲಿ ನಿರತ ಮಾಡ್ಕೊಳ್ಳಿ. ಯಾಕಂದ್ರೆ ಬೇರೆ ಯಾವುದೇ ವಿಷಯದಲ್ಲಿ ನೀವು ನಿರತಗೊಂಡಾಗ ಅಲ್ಲಿ ಮತ್ತೆ ನೀವು ವಿಚಲಿತ ಹೊಂದುವ ಸಂಭವ ಇರುತ್ತೆ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದೇ ವಿಚಲಿತ ಯೋಚನೆಗಳಿಗೆ ಅವಕಾಶನೇ ಇರೋದಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ಭಗವದ್ಗೀತೆಯನ್ನು ಓದಬೇಕು, ಭಕ್ತಿ ಸೇವೆ ಮಾಡಬೇಕು, ಹರಿನಾಮ ಸ್ಮರಣೆ ಮಾಡಬೇಕು. ಮನುಷ್ಯ ಜೀವನದ ನಿಜವಾದ ಉದ್ದೇಶ ಹಣ ಮಾಡೋದು, ಹೆಸರು ಮಾಡೋದು, ಡಾಕ್ಟರ್, ಇಂಜಿನಿಯರ್ ಆಗೋದು ಅಲ್ಲ. ಅವೆಲ್ಲ ನಮ್ಮ ಈ ಭೌತಿಕ ಜಗತ್ತಿನಲ್ಲಿ ಜೀವನ ಮಾಡೋದಕ್ಕೆ ದಾರಿಗಳು. ಮನುಷ್ಯ ಜೀವನದ ನಿಜವಾದ ಉದ್ದೇಶ ಜನ್ಮ ಮತ್ತು ಮೃತ್ಯು ಚಕ್ರವನ್ನ ದಾಟಿ ಭಗವಂತನ ಲೋಕಗಳನ್ನ ಸೇರೋದು. ಈ ಸತ್ಯವನ್ನ ಅರ್ಥ ಮಾಡ್ಕೊಂಡವರು ಯಾವತ್ತಿಗೂ ಡಿಪ್ರೆಷನ್ಗೆ ಹೋಗೋದಿಲ್ಲ. ಹರೇ ಕೃಷ್ಣ.